ನಮಸ್ತೆ, ನಾನು ನಿಮ್ಮ ಪೂಜಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪೈಸ್ ವಿತ್ ಪೂಜಾ. ಇದೇ ಥರ ಹೆಚ್ಚಿನ ಕುಕಿಂಗ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬದನೆಕಾಯಿ ಎಣ್ಣೆಗಾಯಿ. ಇದು ನಾರ್ತ್ ಕರ್ನಾಟಕ ಸ್ಪೆಷಲ್. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೇನೆ, ನೋಟ್ ಮಾಡ್ಕೊಳ್ಳಿ. ಇವಾಗ ನಾವು ಮೊದಲಿಗೆ ಇಲ್ಲಿ ನೆಲಗಡಲೆ ಮತ್ತು ಬಿಳಿ ಎಳ್ಳನ್ನು ಹುರ್ಕೊಳ್ತಿದ್ದೇವೆ. ಹುರ್ಕೊಂಡು ಒಂದು ಪ್ಲೇಟಿಗೆ ಸಪ್ರೇಟ್ ತೆಗೆದಿಡಿ. ಇವಾಗ ಅದೇ ಕಡಾಯಿಗೆ ಸ್ವಲ್ಪ ನಾನು ಇಲ್ಲಿ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಕೊತ್ತಂಬರಿ ಹಾಗೂ ಸ್ವಲ್ಪ ಜೀರಿಗೆ ಹಾಕಿ ಹುರ್ಕೊಂಡಿದ್ದೇನೆ. ಮೆಜರ್ಮೆಂಟ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೇನೆ, ನೋಡ್ಕೊಳ್ಳಿ. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇವಾಗ ಇದಕ್ಕೆ ಒಣಮೆಣಸು ಖಾರ ನೋಡ್ಕೊಂಡು ಹಾಕಿ, ಕಡಿಮೆ ಬೇಕಿದ್ದರೆ ಕಡಿಮೆ, ಜಾಸ್ತಿ ಬೇಕಿದ್ದರೆ ಜಾಸ್ತಿ. ಮತ್ತು ಇವಾಗ ನಾನು ತೆಂಗಿನಕಾಯಿ ಆ್ಯಡ್ ಮಾಡ್ತಿದ್ದೇನೆ. ಒಣಗಿದ್ದು ಕೊಬ್ಬರಿ ಇದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ. ಸೊ ಇದನ್ನೆಲ್ಲ ಚೆನ್ನಾಗಿ ಇವಾಗ ಫ್ರೈ ಮಾಡಿಕೊಂಡು ನಾವು ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳುವ. ಈ ರೆಸಿಪಿನ ನಾವು 2 ಟೈಪಲ್ಲಿ ಮಾಡ್ಬೋದು. ಒಂದು ಈ ಥರ, ಇನ್ನೊಂದು ನಾವು ಹುರಿದಿರೋ ಎಳ್ಳು ಮತ್ತು ನೆಲಗಡಲೆಯನ್ನು ಸಪ್ರೇಟಾಗಿ ಹುಡಿ ಮಾಡಿಕೊಂಡು ಹಾಕ್ಕೊಳ್ಬೋದು. ಇದು ಒಂದು ಥರ. ನಾನು ಆ ರೆಸಿಪಿನ ಇನ್ನೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇವಾಗ ನಾನಿಲ್ಲಿ ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಈರುಳ್ಳಿ ಹಾಗೂ ಸ್ವಲ್ಪ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಇದ್ರ ಜೊತೆ ಹಾಕ್ಕೊಳ್ತಿದ್ದೇನೆ. ಸೊ ಇವಾಗ ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ, ಹಾಗೆ ಸ್ವಲ್ಪ ಹುಳಿ, ಹಾಗೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಈ ಮಸಾಲೆಯಲ್ಲೇ ನಾವು ಹುಳಿ, ಉಪ್ಪು, ಸಿಹಿ ಎಲ್ಲನೂ ಆ್ಯಡ್ ಮಾಡ್ಕೊಳ್ಬೇಕು. ಇದನ್ನೇ ನಾವು ಬದನೆಕಾಯಲ್ಲಿ ಸ್ಟಫಿಂಗ್ ಮಾಡ್ಕೊಳ್ಕಿರೋದು. ಸೊ ಇವಾಗ ಇದನ್ನು ನಾವು ಒಂದು ಬೌಲಿಗೆ ತೆಗೆದಿಟ್ಕೊಂಡು ನೆಕ್ಸ್ಟ್ ನಾವಿಲ್ಲಿ ಬದನೆಕಾಯಿ ಕಟ್ ಮಾಡಬೇಕು. ಬದನೆಕಾಯನ್ನು ನಾವು 4 ಪೀಸ್, ಅಂದರೆ ಫುಲ್ ಕಂಪ್ಲೀಟ್ ಕಟ್ಟಲ್ಲ, ಜಸ್ಟ್ 4 ಗೆರೆ ಹಾಕಬೇಕು. ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೇನೆ, ಈ ಥರ ಹಾಕ್ಕೊಳ್ಬೇಕು. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರಲ್ಲಿ ಮಸಾಲೆನ ಸ್ಟಫ್ ಮಾಡಬೇಕು. ಸ್ಟಫಿಂಗ್ ಎಲ್ಲ ಆದಮೇಲೆ ನಾವೀಗ ಒಂದು ಕಡಾಯಿ ಇಟ್ಟಿದ್ದೇವೆ. ಕಡಾಯಿಗೆ ಎಣ್ಣೆ ಹಾಕ್ತಿದ್ದೇವೆ. ಅದು ಚೆನ್ನಾಗಿ ಕಾದ್ಮೇಲೆ 1 ಚಮಚ ಸಾಸಿವೆ ಜೊತೆಗೆ ಕರಿಬೇವು. ಇನ್ನೊಂದು ವೆರೈಟಿ ಬೇರೆ ಇದೆ, ಅದನ್ನು ನಾನು ಇನ್ನೊಮ್ಮೆ ಹೇಳ್ತೇನೆ ನಿಮಗೆ. ಸೊ ಇವಾಗ ನಾನಿಲ್ಲಿ ಬದನೆಕಾಯನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೇನೆ ಹಾಗೆ ಎಣ್ಣೆಯಲ್ಲಿ. ಈ ರೆಸಿಪಿಯಲ್ಲಿ ಎಣ್ಣೆ ಬದನೆಕಾಯಿ ಅಂತ ಇದೆ, ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ. ಸೊ ಚೆನ್ನಾಗಿ ಹುರ್ಕೊಂಡಾದಮೇಲೆ ನಾವಿವಾಗ ಉಳಿದಿರೋ ಮಸಾಲೆಯನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಸೊ ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಬೇಕು. ಅದಕ್ಕಿಂತ ಮೊದಲು ನಾವಿಲ್ಲಿ ಸ್ವಲ್ಪ ಅರಶಿನ ಹುಡಿ ಹಾಕಬೇಕು. ನಾನು ರುಬ್ಬುವಾಗ ಹಾಕಲಿಲ್ಲ, ಸೊ ಇವಾಗ ಹಾಕ್ಕೊಳ್ತಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಬೇಕು. ನಡುವಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತೀರಿ, ಯಾಕಂದರೆ ತಳ ಹಿಡಿತದೆ. ಸೊ ಇವಾಗ ಕುಕ್ ಆಗಿದೆ. ಸಿಂಪಲ್ ಆಗಿರೋ ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ. ಇದೇ ಥರ ನನ್ನ ವಿಡಿಯೋನ ನೋಡಲಿಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.